Hello, my dear Karnataka former champions. Welcome back to KPC classes. So yes, first round final allotment ನಿಮಗೆ ಕಂಪ್ಲೀಟ್ ಆಗಿದೆ. ಓಕೆ, ಸೊ ಸಾಕಷ್ಟು ಜನ ಮೆಸೇಜ್ ಮಾಡ್ತಿದ್ದೀರಾ ಸರ್, ಇವಾಗ ನಾವು ಕಾಲೇಜ್ ಅಡ್ಮಿಷನ್ ತಗೋಬೇಕಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕು ಅಂತ ಪ್ರತಿಯೊಬ್ರು ಮೆಸೇಜ್ ಮಾಡ್ತಾ ಇದ್ರಿ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ ಅಂತ. ಅಂದ್ರೆ ಇದು GCP ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಇಂದ ಬಂದಿರತಕ್ಕಂತ ಒಂದು ಡಾಕ್ಯುಮೆಂಟ್ಸ್ ಲಿಸ್ಟ್ ಕೊಟ್ಟಿದ್ದಾರೆ. ಸೇಮ್ ಇದೇ ಲಿಸ್ಟ್ ನಿಮ್ಗೆ ಬೇರೆ ಇವಾಗ ಪ್ರೈವೇಟ್ ಕಾಲೇಜಸ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ನೀವು ಇವಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕು ಅನ್ನೋದನ್ನ ಒಂದ್ಸರಿ ನೋಡ್ತಾ ಹೋಗ್ಬಿಡೋಣ. PGCET ಹಾಲ್ ಟಿಕೆಟ್ ಅಂಡ್ KEA ಸರ್ಟಿಫಿಕೇಟ್. PGCET ಹಾಲ್ ಟಿಕೆಟ್ ಅಂಡ್ KEA ಸರ್ಟಿಫಿಕೇಟ್ ಮೀನ್ಸ್ ನಿಮ್ದು ಏನ್ ಇವಾಗ PGCET ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ದೀರಾ, ಸೊ ಅದು ಅಪ್ಲಿಕೇಶನ್ ಫಾರ್ಮ್ ನ ತಗೋಬೇಕು. ಅಂಡ್ ಇವಾಗ ನಿಮ್ಗೆ ರೀಸೆಂಟ್ ಆಗಿ ಬಂದಿರತಕ್ಕಂತ ವೆರಿಫಿಕೇಶನ್ ಸ್ಲಿಪ್ ಅಡ್ಮಿಷನ್ ಫಾರ್ಮ್ ಇದೆಯಲ್ಲ ಅದು ತಗೊಳ್ಳಿ. ಅಂಡ್ PGCET ಹಾಲ್ ಟಿಕೆಟ್, ಓಕೆ, ಸೊ ಹಾಲ್ ಟಿಕೆಟ್ ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. SSLC ಮಾರ್ಕ್ಸ್ ಕಾರ್ಡ್ ಫಾರ್ ಏಜ್ ಪ್ರೂಫ್ ಅಂಡ್ ಪೇರೆಂಟ್ಸ್ ನೇಮ್. ಓಕೆ, ಸೊ SSLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಒಂದು ನಿಮ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. PUC ಮಾರ್ಕ್ಸ್ ಕಾರ್ಡ್ ತಗೊಳ್ಳಿ, ಸೆಕೆಂಡ್ PUC ಇದು. ಬರ್ತ್ ಸರ್ಟಿಫಿಕೇಟ್ ಆರ್ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಆರ್ ಎನಿ ಅದರ್ ಸರ್ಟಿಫಿಕೇಟ್ ಫಾರ್ ದಿ ಪ್ರೂಫ್ ಆಫ್ ಪ್ಲೇಸ್ ಆಫ್ ಬರ್ತ್. ಓಕೆ, ಸೊ ನಿಮ್ಗೆ ಇದು ಏಜ್ ಪ್ರೂಫ್ ಗಾಗಿ ನೀವು ಡೊಮೆಸಿಲ್ ಸರ್ಟಿಫಿಕೇಟ್ ಇದ್ರೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಡೊಮೆಸಿಲ್ ಅಂದ್ರೆ ಸೊ ನೀವು ವಾಸಸ್ಥಳ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಓಕೆ, ಅದು ಕೂಡ ತಗೊಂಡು ಹೋಗ್ಬೋದು, ಅಪ್ಲಿಕೇಬಲ್ ಆಗುತ್ತೆ. B ಫಾರ್ಮ್ ಮಾರ್ಕ್ಸ್ ಕಾರ್ಡ್ ಆಫ್ ಆಲ್ ಇಯರ್ಸ್. ಓಕೆ, ಸೊ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನ ಕಲೆಕ್ಟ್ ಮಾಡ್ಕೊಂಡು ತಗೊಂಡೋಗಿ. ಸೊ ಇನ್ ಕೇಸ್ ನಿಮ್ಮ ಹತ್ರ ಇನ್ನೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದ್ರೆ ಸೊ ನಿಮ್ಗೆ ಏನು ಟೈಮಿಂಗ್ ಕೊಡ್ತಾರೆ, ಬಟ್ ನಿಮ್ದೇನು ಡಿಜಿಟಲ್ ಇದೆಯಲ್ಲ, ಸೊ ನೀವೇನ್ ಆನ್ಲೈನ್ ಅಲ್ಲಿ ಪ್ರಿಂಟ್ ತಗೊಂಡಿರ್ತೀರಾ ಅದರಲ್ಲಿ ನಿಮ್ ಕಾಲೇಜ್ ಅದು ಪ್ರಿನ್ಸಿಪಲ್ದು ಸಿಗ್ನೇಚರ್ ಹಾಕಿಸ್ಕೊಂಡು ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬಹುದು. ಓಕೆ, ಸೊ ನಿಮ್ಗೆ ಟೈಮ್ ಕೊಡ್ತಾರೆ, ಆ ಟೈಮ್ ನಲ್ಲಿ ನೀವು ಮತ್ತೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಂಡ್ ಡಿಗ್ರಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಯೂನಿವರ್ಸಿಟಿ. ಓಕೆ, ಸೊ ಡಿಗ್ರಿ ಸರ್ಟಿಫಿಕೇಟ್ ನಿಮ್ಗೆ ಇನ್ನೂ ಒರಿಜಿನಲ್ ಬಂದಿರೋದಿಲ್ಲ, ಕಾನ್ವೊಕೇಶನ್ ಸರ್ಟಿಫಿಕೇಟ್. ಬಟ್ ಇನ್ ಕೇಸ್ ನೀವು ಬಂದಿಲ್ಲ ಅಂದ್ರೆ PDC ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಟೆಂಪ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಪ್ರಿನ್ಸಿಪಲ್ ಆಫ್ ದಿ ಕನ್ಸರ್ನ್ ಕಾಲೇಜ್. ಓಕೆ, ಸೊ ಅಟೆಂಪ್ಟ್ ಸರ್ಟಿಫಿಕೇಟ್, ಸೊ ಇವಾಗ ಎಕ್ಸಾಮ್ ಎಷ್ಟು ಅಟೆಂಪ್ಟ್ ನಲ್ಲಿ ಕ್ಲಿಯರ್ ಆಗಿದ್ದೀರಾ ಅಂತ ಅಟೆಂಪ್ಟ್ ಸರ್ಟಿಫಿಕೇಟ್ ಇದು ನಿಮ್ ಕಾಲೇಜ್ ನಲ್ಲಿ ಕೊಡ್ತಾರೆ, ಇದು ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಸರ್, ನಮ್ಮ ಹತ್ರ ಇವಾಗಿಲ್ಲ ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ನೀವು ಇವಾಗ ಅಡ್ಮಿಷನ್ ತಗೊಂಡಾದ್ಮೇಲೆ ಮತ್ತೆ ಟೈಮ್ ಕೊಡ್ತಾರೆ, ಸೊ ಆ ಟೈಮ್ ಪೀರಿಯಡ್ ನಲ್ಲಿ ಸೊ ನೀವು ಇದನ್ನ ಸಬ್ಮಿಟ್ ಮಾಡ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಅಂಡ್ ನೆಕ್ಸ್ಟ್ ಕಂಪಲ್ಸರಿ ರೋಟರಿ ಇಂಟರ್ನ್ಶಿಪ್ ಆರ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕಂಪ್ಲೀಷನ್ ಸರ್ಟಿಫಿಕೇಟ್. ಎಸ್, ಇದು ನಿಮ್ಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಕಂಪ್ಲೀಷನ್ ಆಗಿರೋದು, ಇದು ಕೂಡ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಕೌನ್ಸಿಲ್ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಕೌನ್ಸಿಲ್ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಗೆ ಫಾರ್ಮಸಿಸ್ಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಕರಿತೀವಿ ನಾವು. KSPC ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಗೆ ಇನ್ನೂ ಇದು ಟೈಮಿಂಗ್ ಕೊಡ್ತಾರೆ, ಇದು ಕೂಡ ಏನೋ ಟೆನ್ಷನ್ ತಗೊಳಕ್ ಹೋಗಬೇಡಿ. ಸೊ ನಿಮ್ಗೆ ಒನ್ ಟೈಮ್ ಪೀರಿಯಡ್ ಕೊಟ್ಟಿರ್ತಾರೆ, ಆ ಟೈಮ್ ನಲ್ಲಿ 1 month ನಲ್ಲಿ ನೀವು ಇದನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಓಕೆ, ಅಂಡ್ ಡೊಮೆಸಿಲ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ತಹಶೀಲ್ದಾರ್ ಆಫ್ ಕರ್ನಾಟಕ ಆರ್ ಸ್ಟಡಿ ಸರ್ಟಿಫಿಕೇಟ್. ಎಸ್, ಸ್ಟಡಿ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ಬೇಕು. ಇನ್ ಕೇಸ್ ನಿಮ್ಮ ಹತ್ರ ಸ್ಟಡಿ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಸೊ ವಾಸಸ್ಥಳ ಕೂಡ ನೀವು ಸಬ್ಮಿಟ್ ಮಾಡ್ಕೋಬಹುದು. ವ್ಯಾಲಿಡ್ ಕ್ಯಾಟಗರಿ ಆರ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಟೆಂಡ್ ಫ್ರಮ್ ದಿ ತಹಶೀಲ್ದಾರ್ ಆಫ್ ಕರ್ನಾಟಕ. ಎಸ್, ನಿಮ್ದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಪ್ರೊಫೆಷನಲ್ ಪೀರಿಯಡ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ಇನ್ ಕೇಸ್ ಆಫ್ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್. ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಯಾರಾದ್ರೂ ಗೌರ್ಮೆಂಟ್ ಜಾಬ್ ನಲ್ಲಿ ಇವಾಗ ವರ್ಕ್ ಮಾಡ್ತಾ ಇದ್ರು, ಪ್ರೈವೇಟ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡ್ತಾ ಇದ್ರು ಅಂದ್ರೆ ಸೊ ಅವರು ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಇದು ಜಸ್ಟ್ ಫಾರ್ ಯಾರು ಗೌರ್ಮೆಂಟ್ ಜಾಬ್ ನಲ್ಲಿ ವರ್ಕ್ ಮಾಡ್ತಾ ಇದ್ರು, ಸೊ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. 4 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ವಿತ್ ನೇಮ್ ಅಂಡ್ ಕಾಲೇಜ್ ನೇಮ್ ಅಂಡ್ ಡೇಟ್. ಓಕೆ, ಸೊ ನಿಮ್ದು ಫೋಟೋ ಬೇಕಾಗುತ್ತೆ, 4 ಫೋಟೋಸ್. ಅದ್ರ ಅಲ್ಲಿ ಫೋಟೋ ಮೇಲ್ಗಡೆ ನಿಮ್ ನೇಮ್, ಕ್ಯಾಂಡಿಡೇಟ್ ನೇಮ್ ಅಂಡ್ ಕಾಲೇಜ್ ನೇಮ್, ಇವಾಗ ಯಾವ ಕಾಲೇಜ್ ನಿಮ್ಗೆ ಅಲಾಟ್ಮೆಂಟ್ ಆಗಿರುತ್ತೆ. ಇನ್ ಕೇಸ್ GCP ಕಾಲೇಜ್ ನಿಮ್ಗೆ ಅಲಾಟೆಡ್ ಆಗಿದ್ರೆ ಸೊ ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಬೆಂಗಳೂರು ಅಂತ ಟೈಪ್ ಮಾಡಿಸಿ. ಅಂಡ್ ಡೇಟ್, ಓಕೆ, ಸೊ ಈ ಡೇಟ್ ನೀವು ಯಾವ್ದಾದ್ರು ಹಾಕೋಬಹುದು. ಓಕೆ, 10, 11 ಫೆಬ್ರವರಿ, 10, 11, 12, 13, 14. ಓಕೆ, ಸೊ ಯಾವ ಡೇಟ್ ಆದ್ರೂ ಮೆನ್ಷನ್ ಮಾಡ್ಕೋಬಹುದು. Certificate issued by the competent authority under the Article 371J claiming Hyderabad Karnataka region. Okay, so ಯಾರಾದ್ರೂ ಹೈದರಾಬಾದ್ ಕರ್ನಾಟಕ ಅಪ್ಲಿಕೇಬಲ್ ಆಗಿದ್ರೆ ಅಪ್ಲೈ ಮಾಡಿದ್ರೆ ಸೊ ಅವರು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡ್ಬೇಕಾಗುತ್ತೆ. GPAT ಸರ್ಟಿಫಿಕೇಟ್ ಇದು ನಾಟ್ ನೆಸೆಸರಿ. ಇನ್ ಕೇಸ್ ನೀವು GPAT ಅಟೆಂಡ್ ಮಾಡಿದ್ರೆ ಸೊ ಅದು ಮಾರ್ಕ್ಸ್ ಶೀಟ್ ಇತ್ತಂದ್ರೆ ನೀವು ಕ್ವಾಲಿಫೈಡ್ ಆಗಿದ್ರೆ ಸೊ GPAT ಕ್ವಾಲಿಫೈಡ್ ಸರ್ಟಿಫಿಕೇಟ್ ಕೂಡ ತಗೊಂಡೋಗಿ. ಓಕೆ, ಸೊ ಯು ವಿಲ್ ಗೆಟ್ ಅ ಸ್ಟೈಪೆಂಡ್. ನಿಮ್ಗೆ ಪ್ರತಿಯೊಂದು ಕಾಲೇಜ್ ನಲ್ಲಿ 12,400 rupees per month ಸ್ಟೈಪೆಂಡ್ ಸಿಗುತ್ತೆ.
ಸ್ಪ್ರಿಂಗ್ ಅಂಡ್ ಡಾಕ್ಯುಮೆಂಟ್ ಫೈಲ್ ಅಂಡ್ B4 ಸೈಜ್ ಮಾರ್ಕ್ಸ್ ಕಾರ್ಡ್ ಕವರ್. ಓಕೆ, ಸೊ ಇದು ಏನು ಅಂದ್ರೆ ಸ್ಪ್ರಿಂಗ್ ಅಂಡ್ ಡಾಕ್ಯುಮೆಂಟ್ಸ್ ಫೈಲ್ ಅಂದ್ರೆ ನಿಮ್ಗೆ ಇವಾಗ ಏನೇನ್ ನೀವು ಡಾಕ್ಯುಮೆಂಟ್ಸ್ ತಗೊಂಡೋಗಿರ್ತಿರಲ್ಲ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ನ ಒಂದ್ ಸೆಟ್ ನಲ್ಲಿ ಇಟ್ಕೋತಾರೆ ಅವರು. ಓಕೆ, ಆ ಒಂದು ಕವರ್ ಸಿಗುತ್ತೆ ಸ್ಪ್ರಿಂಗ್ ಕವರ್ ಅಂತ, ನೀವು ಬುಕ್ ಸ್ಟಾಲ್ ನಲ್ಲಿ ನೀವು ಕೇಳಿದ್ರೆ ಕೊಡ್ತಾರೆ. ಓಕೆ, ಸೊ ಸ್ಪ್ರಿಂಗ್ ಕವರ್ ನ ತಗೊಳ್ಳಿ ಅಂಡ್ ಅದ್ರ ಜೊತೆಗೆ B4 ಸೈಜ್ ಮಾರ್ಕ್ಸ್ ಕಾರ್ಡ್ ಕವರ್ ಇದು ಕೂಡ ಸಿಗುತ್ತೆ ನಿಮ್ಗೆ. B4 ಸೈಜ್ ಮಾರ್ಕ್ಸ್ ಕಾರ್ಡ್ ಕವರ್ ಅಂತ ಬುಕ್ ಸ್ಟಾಲ್ ಅಲ್ಲಿ ಹೇಳಿದ್ರೆ ಇದು ಕೂಡ ನಿಮ್ಗೆ ಸಿಗುತ್ತೆ. ಇದು ಕೂಡ ಕಲೆಕ್ಟ್ ಮಾಡ್ಕೊಂಡು ತಗೊಂಡೋಗಿ ಸಬ್ಮಿಟ್ ಮಾಡಿ. ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇಫ್ ನೆಸೆಸರಿ. ಓಕೆ, ಬೇರೆ ಯೂನಿವರ್ಸಿಟಿ ಇದ್ದರೆ ಮಾತ್ರ. ಇನ್ ಕೇಸ್ ನಿಮ್ದು RGHS ಬಿಟ್ಟು ಬೇರೆ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ ಇತ್ತು ಅಂತ ಅನ್ಕೊಡಿ, ಏನಾದ್ರು KLE ಕರ್ನಾಟಕ ಲಿಂಗಾಯತ್ ಎಜುಕೇಶನ್, KLE ಯೂನಿವರ್ಸಿಟಿ ಅಂಡ್ ಸಮ್ ಅದರ್ ಬೇರೆ ಯೂನಿವರ್ಸಿಟಿ ಇತ್ತಂದ್ರೆ ಅಪಾರ್ಟ್ ಫ್ರಮ್ RGHS, ಸೊ ನೀವು ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಆಲ್ ಅಬೌ ಡಾಕ್ಯುಮೆಂಟ್ಸ್ 2 ಸೆಟ್ ಅಟೆಸ್ಟೆಡ್ ಕಾಪಿ. ಓಕೆ, ಸೊ ಇವೆಲ್ಲ ಮೇಲೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸ್ 2 ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡು ಅದ್ರ ಮೇಲ್ಗಡೆ ಅಟೆಸ್ಟೇಟ್ ಮಾಡಿಸ್ಕೋಬೇಕು. ಅಟೆಸ್ಟೇಟ್ ಬಂದ್ಬಿಟ್ಟು ನಿಮ್ಗೆ ಗೌರ್ಮೆಂಟ್ ಸರ್ವೆಂಟ್ ಯಾರಿರ್ತಾರೆ, ಇವಾಗ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿರ್ಬೋದು, PUC ಕಾಲೇಜ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಈ ಗೌರ್ಮೆಂಟ್ ಸರ್ವೆಂಟ್ಸ್ ಹತ್ರ ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಅಲ್ಲಿ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೋಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಓಕೆ, ಸೊ ಇದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ನಿಮ್ಗೆ ಬೇರೆ ಕಾಲೇಜ್ ಅದೇ ಬೇರೆ ಒಂದು ಸ್ಟೇಟ್ ನಲ್ಲಿ ನೀವೇನಾದ್ರೂ ಅಲ್ಲಿ ಸ್ಟಡಿ ಮಾಡಿ ಇವಾಗ ನೆಕ್ಸ್ಟ್ ಕರ್ನಾಟಕದಲ್ಲಿ ಸೀಟ್ ತಗೋಬೇಕಾದ್ರೆ ಸೊ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೂಡ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಆಧಾರ್ ಕಾರ್ಡ್, ಸ್ಟೂಡೆಂಟ್ ಅಂಡ್ ಪೇರೆಂಟ್ ಆಧಾರ್ ಕಾರ್ಡ್. ಓಕೆ, ಸೊ ನಿಮ್ದು ಪೇರೆಂಟ್ಸ್ ನಿಮ್ ಮದರ್ದು ಆಗಿರ್ಬೋದು ಅಂಡ್ ಫಾದರ್ ಆಗಿರ್ಬೋದು. ಓಕೆ, ಅಂಡ್ ನಿಮ್ದು ಓಕೆ, ಸೊ ಆಧಾರ್ ಕಾರ್ಡ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಮೈಗ್ರೇಷನ್ ಸರ್ಟಿಫಿಕೇಟ್, ಬೇರೆ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದರೆ ಮಾತ್ರ, ಬೇರೆ ಸ್ಟೇಟ್ ನಲ್ಲಿ ಅದೇ ಓದಿದ್ರೆ ಸೊ ನೀವು ಮೈಗ್ರೇಷನ್ ಸರ್ಟಿಫಿಕೇಟ್ ಕೂಡ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಲ್ಯಾಟರಲ್ ಎಂಟ್ರಿ, D.Pharma ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್. ಓಕೆ, ಸೊ ನೀವು ಇನ್ ಕೇಸ್ ಏನಾದ್ರು D.Pharm ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸ್ಕೊಂಡು B.Pharm ಗೆ ಲ್ಯಾಟರಲ್ ಎಂಟ್ರಿ ಕೊಟ್ಬಿಟ್ಟು ಇವಾಗ B.Pharm ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸೊ ಅಂತ ಕ್ಯಾಂಡಿಡೇಟ್ಸ್ ನೀವು B.Pharm ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೂಡ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ D.Pharm ಕ್ಲಿಯರೆನ್ಸ್ ಸರ್ಟಿಫಿಕೇಟ್. D.Pharm ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇದು ಕೂಡ ನಿಮ್ಗೆ ಸೊ D.Pharm ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಕೂಡ ಕಾಲೇಜ್ ನಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. The certificate attached and arrange them in the above order. Okay, so ಈ ಮೇಲ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಸೀಕ್ವೆನ್ಸ್ ಮೇಲೆ ಅರೇಂಜ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದೀಸ್ ಆರ್ ದಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಡ್ಯೂರಿಂಗ್ ಯುವರ್ ಅಡ್ಮಿಷನ್ ಆಫ್ M.Pharma. ಓಕೆ, ಸೊ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ನಿಮ್ಗೆ 16th ಲಾಸ್ಟ್ ಡೇಟ್ ಇದೆ, ಮೀನ್ಸ್ ಮಂಡೇ, ನಾಳೆ ನಿಮ್ಗೆ ಲಾಸ್ಟ್ ಡೇಟು. ಬೇಗನೆ ನಿಮ್ಮ ಹತ್ರ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ, ಜೆರಾಕ್ಸ್ ಮಾಡಿಸ್ಕೊಳ್ಳಿ, ಅಟೆಸ್ಟೆಡ್ ಮಾಡಿಸ್ಕೊಳ್ಳಿ ಅಂಡ್ ಕಾಲೇಜ್ ನಲ್ಲಿ ಅಡ್ಮಿಷನ್ ತಗೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್, ಎಲ್ಲರೂ ಕೇಳ್ತಾ ಇದ್ದೀರಾ ಸರ್ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಬರುತ್ತಾ ಅಂತ. ಸೊ 99% ಬರುವಂತ ಚಾನ್ಸಸ್ ಇದೆ, ಬಿಕಾಸ್ ಎವ್ರಿ ಇಯರ್ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಈ ತರ ಕಂಟಿನ್ಯೂಸ್ ಆಗ್ತಾ ಇತ್ತು. ಬಟ್ ನಾಟ್ ಶೋರ್, 99% ಹೋಪ್. ಓಕೆ, ಅದರಲ್ಲಿ ಲಾಸ್ಟ್ ಟೈಮ್ ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಫಸ್ಟ್ ರೌಂಡ್ ನಲ್ಲಿ ಅಲೋಟ್ ಆಗಿರ್ತಕ್ಕಂಥವ್ರು ಸ್ಟೂಡೆಂಟ್ಸ್ ಏನಾದ್ರು ಅಡ್ಮಿಷನ್ ತಗೊಳ್ಳಿಲ್ಲ ಅಂದ್ರೆ ಆ ಸೀಟ್ಸ್ ನೆಕ್ಸ್ಟ್ ರೌಂಡ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಸೊ ಇಟ್ ಮೀನ್ಸ್ ಸೆಕೆಂಡ್ ರೌಂಡ್ ಬರುವಂತ ಚಾನ್ಸಸ್ ಇದೆ, ನೋಡೋಣ. ಓಕೆ, ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.